ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಆದ್ಮೇಲೆ ಈ ಕುಮಾರಸ್ವಾಮಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ 11 ಎಕರೆ 23 ಗುಂಟೆ ಅಂತೇಳಿ. ಹೈಕೋರ್ಟ್ ಇದ್ದಿದ್ದು ತೆರವುಗೊಳಿಸ್ರಿ, ಖುಲ್ಲಾ ಮಾಡಲಿ ಅಂತ ಹೇಳಿತ್ತು. ಕೊನೆಗೂ ವಾರ್ನಿಂಗ್ ಮಾಡಿದ್ದು, ನೀವು ತೆಗಿಲಿಕ್ಕೆ ಅಂದ್ರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ ಅಂದಾಗ ಸರ್ಕಾರದ ಅಧಿಕಾರಿಗಳು ಬಂದು ನಿನ್ನೆಯಿಂದ ತೆರವು ಶುರು ಮಾಡಿದ್ದಾರೆ, ಖುಲ್ಲಾ ಮಾಡಿಸಿ ನೋಡ್ತಾ ಇದ್ದಾರೆ. ಮತ್ತು ಅವರು ಅಲ್ಲಿ ಒಂದು ಅತಿಕ್ರಮಣ ಮಾಡಿದ ಜಾಗದ ಕಡೆಯಿಂದ ಮನೆಗಳನ್ನಾಗಲಿ ಶೆಡ್ಗಳನ್ನಾಗಲಿ ಎಲ್ಲ ತೆಗೆದು ಹಾಕಲಿಕ್ಕೆ ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕೊನೆಗೂ ಕುಮಾರಸ್ವಾಮಿಗಳ ಈ ಒಂದು 14 ಎಕರೆ ಜಮೀನು ಇದನ್ನು ಒತ್ತುವರಿ ಮಾಡಿಕೊಂಡಿದ್ದನ್ನು ತೆರವು ಮಾಡುವಂಥ ಕೆಲಸ ನಡೆದಿದ್ದು ಕೇತಗಾನಹಳ್ಳಿಯಲ್ಲಿದು ಅನ್ನೋದು ಈಗಾಗಲೇ ಭಾಳ ಚರ್ಚೆ ಆಗಿದೆ. ಇದಕ್ಕಾಗಿ ಇನ್ನೂ ಸಾಕಷ್ಟು ನಮ್ಮ SR ಹಿರೇಮಠ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಆಗಿರ್ಬೋದು, ಇನ್ನೂ 106 ಎಕರೆ ಜಮೀನನ್ನು ಇವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿಗಳು ಸಹಿತರಿಂದ ಯಾರಿದ್ದಾರ, ಯಾರು ಷಡ್ಯಂತ್ರ, ಏನು ಎಂತು ಇವರು ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಮಾಡಿಸ್ತಾ ಇದೆ ಅಂತೇಳಿ ಇದನ್ನು ನಾನು ಎದುರಿಸ ಬಲ್ಲಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಯಾರ್ದಿದು, ಯಾರು ಸುದ್ದಿದ್ದಾರೆ, ಎಲ್ಲರೂ ಒತ್ತುವರಿ ಮಾಡ್ಕೊಂಡಂಥವ್ರು ಅನ್ನುವಂಗೆ ಮಾತಾಡಿದ್ದಾರೆ. ಸಹಜದ ಪಾಪ ಅವ್ರಿಗೂ ಇವತ್ತು ಈ ರೀತಿ ಬರ್ತದೆ ಅವ್ರಿಗೂ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಇವತ್ತಿನ ರಾಜಕೀಯದಲ್ಲಿ ಒಬ್ಬರು ಒಂದಿಲ್ಲೊಂದು ಎಲ್ಲೋ ಯಾವುದೋ ಪ್ರಕಾರದಲ್ಲಿ ಜಾಯಿಂಟ್ ಆಗಿರ್ತಾರೆ, ಸಿಕ್ಕಾಕೊಂಡಿರ್ತಾರೆ. ಹೀಗಾಗಿ ನಮ್ಮನ್ನವರು ತೆರವುಗೊಳಿಸ್ಲಿಕ್ಕಿಲ್ಲ ಅಂತೇಳಿ ಹೀಗಾಗಿ ಇದಕ್ಕೆ ಮೇಲಿನ ನಮ್ಮ ಯತ್ನಾಳರ ಮಾತು ನೆನಪಾಗ್ತದೆ, ಹೊಂದಾಣಿಕೆ ರಾಜಕೀಯ ಅಂತ. ಅವ್ರ ರಾಜಕೀಯ ಬಂದಾಗ ಇವ್ರು ಸುಮ್ಮನಾಗೋದು, ಇವ್ರ ರಾಜಕೀಯ ಬಂದಾಗ ಅವ್ರು ಸುಮ್ಮನಾಗೋದು. ಆದರೆ ಈ ಸಲ ಹಂಗಾಗದ ಪೂರ್ತಿ ಗಟ್ಟಿಗೆ ಹತ್ತುವಂಥ ಕೆಲಸ ಆಗಿಬಿಟ್ಟದಂತ. ಇದೊಂದು ರೀತಿ ಒಳ್ಳೆಯದನ್ನ ರೀ. ಯಾಕಪ್ಪ ಅಂತಂದ್ರೆ ಜನರಿಗೆ ಇವರ ದೋಷಗಳೇನ, ಇವ್ರ ಹುಳುಕುಗಳೇನ ಜನ ಬಂದು ನಿಲ್ತಾ ಇದ್ದಾವೆ, ಚರ್ಚೆ ಆಗ್ತಾ ಇದ್ದಾವೆ. ಆದರೆ ಜನನೇ ಯಾಕೋ ಇನ್ನೂ ಅಷ್ಟು ಪ್ರಮಾಣದಲ್ಲಿ ಎಚ್ಚರಗೊಳ್ತಾ ಇಲ್ಲ ಅನ್ನೋದು ಬೇರೆ ಮಾತು. ಯಾಕಂದ್ರೆ ಅವ್ರಿಗೆ ಬೇರೆ ಒಂದು ಸಂಘಟನೆ ಅವ್ರಿಗೆ ಕಾಣ್ತಾ ಇಲ್ಲೇನೋ. ಯಾಕಂದ್ರೆ ಹೊಳೆ ನೋಡ್ರಿ 3 ಪಾರ್ಟಿ ಕಾಣ್ತಾರೆ ನಮ್ಮ ಕರ್ನಾಟಕದಲ್ಲೇ. ಒಂದು ಕಾಂಗ್ರೆಸ್ಸು, ಎರಡನೇದಾಗೆ BJP, ಮೂರನೇದು ನಮ್ಮ ಗೌಡರದ್ದು ಈ ಒಂದು JDS. ಹೀಗಾಗಿ ಜನ ಯಾರನ್ನ ಆಯ್ಕೆ ಮಾಡೋಕೆ ಇವ್ರು ಬಿಟ್ಟರು ಅನ್ನೋಂಥ ಪರಿಸ್ಥಿತಿ ಅದ. ಮತ್ತು ಇವತ್ತು ಜಾಯಿಂಟು ಅದಾರ ಕಾಂಗ್ರೆಸ್, ಇದು BJP ಮತ್ತು ನಮ್ಮ JDSನವರು. ಹೀಗಾಗಿ ಇವತ್ತು HDK ಅವರು ವಿರೋಧವಾಗಿ ಏನೋ ನೋಡಿದ್ರು ಸಹಜವಾಗಿ ಕಾಂಗ್ರೆಸ್ಗೆ ಮಾಡಿಸಿದ್ರು ಅಂತೇಳಿ. ಅದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಆದರೂ ಸಹಿತ ಈ HDK ಅವ್ರು ಮಾಡುತ್ತಿರೋ ಆರೋಪಕ್ಕೆ ಪ್ರತಿ ಉತ್ತರ ಕೊಡುವಂಥದ್ದು, ಪ್ರತಿ ಉತ್ತರ ಕೊಡೋ ಜೊತೆಗೆ ನೀವು ಏನು ಮಾಡಿಲ್ಲ ಅನ್ನುವಂಥ ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅವರು, ನಮ್ಮ DK ಶಿವಕುಮಾರ್ ಅವರು. ಏನು ರೀ ಇಷ್ಟಕ್ಕೆ ಹಿಂಗೆ ಮಾಡಿದ್ರೆ ಹೆಂಗೆ, ನೀವು ನಮ್ಮ ಮೇಲೆ ರಗಡ ಆರೋಪ ಮಾಡಿದ್ದೀರಿ, ಏನೆಲ್ಲ ಮಾಡಿದಿರಿ, ನನ್ನ ಮೇಲೂ ಬೇಕಾದಷ್ಟು ಆರೋಪ ಮಾಡಿದ್ದೀರಿ, ಕಾನೂನು ಕದ್ದಿದ್ದೀರಿ ಎಂದು ಹೇಳಲಿಲ್ಲವೇ? ನನಗೇನೇನು ಆರೋಪ ಮಾಡಿರಪ್ಪ ನೀವು. ಈಗೇನೋ ಇದು ನೀವು ಸಿಕ್ಕರೆ ನೋಡು, ಇನ್ನೂ ಗ್ಯಾರಂಟಿ ಇಲ್ಲ. ಇದು ಎನ್ಕ್ವೈರಿ ನಡೆದದ, ತನಿಖೆ ನಡೆದದ, ಮುಂದೆ ನೋಡೋಣ ಅದನ್ನು. ಯಾಕೆ ಗದಬಡಿಸ್ತಿರ್ರಿ? ನನ್ನ ಹೆಂಡತಿ, ತಂಗಿ ಹಾಗೂ ತಮ್ಮನ ಮೇಲೆ ತನಿಖೆ ನಡೆದಿರಲಿಲ್ಲವೇ? ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆ ಯಾರ ಮೇಲೆ ತನಿಖೆ ಆಗಲಿಲ್ಲ? ಬಳ್ಳಾರಿಗೆ ಹೋಗಿ ಕಲ್ಲುಗಳನ್ನು ಕದ್ದುಕೊಂಡು ಬಂದಿದ್ದೀರಿ ಅಂತ ಆರೋಪ ಮಾಡಲಿಲ್ಲವೇ ಅಂತ ಪ್ರಕರಣ ದಾಖಲೆ ಮಾಡಲಿಲ್ಲವ ನೀವು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಇವರ ಅಣ್ಣ ಆದಾಯ ತೆರಿಗೆ ಹಾಗೂ ವಾಣಿಜ್ಯ ತೆರಿಗೆ ಅಧಿಕಾರಿಗೆ ಬೇಕಾದಂತೆ ಅರ್ಜಿ ಬರೆದು ಕೊಟ್ಟಿರಲಿಲ್ಲವೇ? ನಮಗೆಲ್ಲ ಇದು ತಿಳಿದಿಲ್ಲವೇ? ಸುಮ್ಮನೆ ಕಾಂಗ್ರೆಸ್ ಹೇಳುತ್ತಾರೆ. ನೀವು ನಮ್ಮವರೆಗೆ ಕಡಿದಿರಲ್ಲಪ್ಪ, ಏನೆಲ್ಲ ಮಾಡಿದಿರಿ? ಪ್ರೂವ್ ಆದ ನಿಮ್ಮದು. CBIಗೂ ಕಳಿಸಿದ್ರಿ, ಎನ್ಕ್ವೈರಿ ಆಯಿತು, ಜೈಲು ಕಳಿಸಿದ್ರಿ, ಏನೆಲ್ಲ ಆಯ್ತಿಲ್ಲ ನಮಗೂ. ನಾವೇನು ನಿಮಗಂತ ಹೇಳಿಲ್ಲ, ಎದುರಿಸಿದ್ವಿ, ಅದನ್ನು ಸುಳ್ಳದು ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋಂಥ ಮಾತಾಡಿದ್ದಾರೆ. ಈಗ ಆರೋಪ ಪ್ರತ್ಯಾರೋಪ HDK ಮತ್ತು ಅದ್ರ ಜೊತೆಗೆ ನಮ್ಮ DK ನಡೆದವ. ಜೊತೆಗೆ ಈಗ ಮತ್ತಷ್ಟು ಈಗ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದೀನಿ. ಮತ್ತಷ್ಟು ಇನ್ನೊಂದು ಮಾತಿಲ್ಲ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ತಮ್ಮ ಮೇಲೆ ಟೀಕೆ ಬಂದಾಗ DK ಅವರು ಸಹಜವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೆಸರು ತೆಗೆದುಕೊಳ್ತಾ ನಮಗೇನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಗೆ. ಅಂದ್ರೆ ಈ ಒಂದು ಎಲ್ಲ ಗೊಂದಲ ನಡುವನು ಕಾಂಗ್ರೆಸ್ ಸ್ವಲ್ಪ ಜಾಗೃತಿಯಾಗಿ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಈ ಗದ್ದಲಗಳ ನಡುವೆ ಏನಪ್ಪ ಅಂದರೆ ಇದು ದುರ್ಲಾಭ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು ವಿಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಅಂತೇಳಿ. ಅದೇನೂ ಇರಲಿ. ಈಗ ಮಾತ್ರ HD ಕುಮಾರಸ್ವಾಮಿಗಳಿಗೆ ಮಾತ್ರ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಗಾಬರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುಳ್ಳಲ್ಲ. ಯಾಕಂದರೆ ಈ ಎನ್ಕ್ವೈರಿ ತನಿಖೆ ಏನೆಲ್ಲ ಆಗ್ತದೆ, ಏನಿಲ್ಲ, ಏನು ಮುಡ್ತದೆ ಗೊತ್ತಿಲ್ಲ. ಇದು ಆದರೆ ಆರಂಭ ಆಗ್ಯದ. ಹೈಕೋರ್ಟು ಇದಕ್ಕೆ ಬೆನ್ನೆಲುವಾಗಿ ನಿಂತದ. 4 ದಿನ ತನಿಖೆ ಮಾಡಿರಿ, ರಿಪೋರ್ಟ್ ಕೊಡ್ರಿ, ಎಷ್ಟು ಅಕ್ವೈರ್ ಆಗಿದೆ ಅಂತೇಳಿ.
ಎಷ್ಟೆಷ್ಟು ಅತಿಕ್ರಮಣ ಆಗಿದೆ ಅಂತೇಳಿ. ಹೀಗಾಗಿ ಇವಕ್ಕೆಲ್ಲ ಉತ್ತರ ಕೊಡುವಂಥ ಸ್ಥಿತಿ ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಬಂದದಂತೆ. ಯಾಕಂದ್ರೆ ಎಲ್ಲಿದ್ದ ಭೂಮಿ ಏನು ಮತ್ತು ಈ 100 ಎಕರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎಸ್ ಆರ್ ಹಿರೇಮಠರು. ಮತ್ತು ಅವೆಲ್ಲ ಸತ್ಯ, ಅದರ ಗತಿ ಏನಪ್ಪ ಇಲ್ಲಿ ಅಂತೇಳಿ. ಹೀಗಾಗಿ ಇಡೀ ಎಲ್ಲ ರಾಜ್ಯದ ರಾಜಕಾರಣಿಗಳಿಗೆ ಇದೊಂದು ಏನಪ್ಪ ಅಂದ್ರೆ ಒಂದು ಭಯದ ವಾತಾವರಣ ನಿರ್ಮಿಸುವಂಥದ್ದಾಗಿದೆ ಅಂತ. ಇದರಲ್ಲಿ ಏನಾದರೂ ಕುಮಾರಸ್ವಾಮಿಗಳು ತಪ್ಪಿತಸ್ಥರಂತ ಆದ್ರೆ ಮತ್ತೇನೋ ಆದ್ರೆ ಅವ್ರ ರಾಜಕೀಯ ಕರಿಯರಿಗೆ ಇನ್ನಷ್ಟು ಹೊಡೆದು ಬೀಳ್ತದೆ ಅನ್ನೋದರಲ್ಲೇ ಎರಡು ಮಾತಿಲ್ಲ. ಅದಕ್ಕಾಗಿ ಈ ಒಂದು ಘಟನೆಯನ್ನು, ಈ ಒತ್ತುವರಿ ತೆರವು ಶುರು ಮಾಡಿದ್ದ ಮತ್ತು ಅವ್ರು ನಿಜವಾಗಿ ಎಷ್ಟೆಷ್ಟು ಆಗಿದೆ, ಇನ್ನೂ ಎಷ್ಟು ಭೂಮಿ ಇದೆ, ಕಂದಾಯ ಭೂಮಿ ಎಷ್ಟದ, ಇಳಿದ ಭೂಮಿ ಎಷ್ಟದ, ಮತ್ತು ಯಾವ್ಯಾವ್ದು ಲೂಟಿ ಮಾಡಿದ್ದಾರೆ, ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ಸಾಧ್ಯಂತವಾಗಿ ದೊಡ್ಡ ಪ್ರಮಾಣದಲ್ಲಿ ತನಿಖೆ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಈ ಒಂದು JDS ಇದು ಹೊಡೆದು ಬೀಳೋ ಜೊತೆಗೆ BJPಗೆ ಹೊಡೆದು ಬೀಳುವಂಥದ್ದು ಅಂತ. ಯಾಕಂದರೆ ಈ ಭ್ರಷ್ಟಾಚಾರದ ಆರೋಪಗಳಿಂದ ಪಕ್ಷಗಳಿಗೆ ಹೊಡೆದು ಬೀಳ್ತದೆ, ಜೊತೆಗೆ BJPಗೂ ಬೀಳೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮೊದಲಿನ ಒಂದು ಆತ್ಮೀಯತೆ ಏನಿತ್ತಲ್ಲ BJP ಮತ್ತು JDS ನೊಳಗೆ, ಆ ಆತ್ಮೀಯತೆ ಉಳಿತಾ ಇಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ ಈ ಒಂದು ಆರೋಪಗಳು ಸಿದ್ಧ ಆದರೆ ಶಿಕ್ಷೆ ಆಯ್ತಪ್ಪ ಅಂದ್ರೆ ಸಹಜವಾಗಿ ಶಿಕ್ಷೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆ ಮಾತು ಬೇರೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಇವತ್ತು ಎಷ್ಟೋ ಇವರು ವಾದ ವಿವಾದ ಮಾಡಲಿ, ಏನೋ ಹೇಳಿಕೆ ಕೊಡಲಿ, ಪ್ರತಿ ಹೇಳಿಕೆ ಕೊಡಲಿ, ಎಲ್ಲ ಕೊಟ್ಟರು ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಅದ ಇದರಲ್ಲಿ ಅನ್ನೋದು ಅಷ್ಟೇ ಸತ್ಯ ಅದ. ಯಾಕಂದ್ರೆ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ವಾದದ ಮೇಲೆ ನಿಲ್ಲುವಂಥದ್ದು, ಎವಿಡೆನ್ಸ್ಗಳ ಮೇಲೆ ನಿಲ್ಲುವಂಥದ್ದು, ಅವೆಲ್ಲ ಈಗ ಎವಿಡೆನ್ಸ್ಗಳು ಸಹಿತ ಕೆಲವೊಮ್ಮೆ ಏನೋ ಗದ್ದಲ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ನೆಲೆಯಲ್ಲಿ ಈ ನಮ್ಮ ಈ ಎಚ್ ಡಿ ಕುಮಾರಸ್ವಾಮಿಗಳ ಮೇಲೆ ಬಂದಂಥ ಈ ಆರೋಪ, ಕೇತಗಾನಹಳ್ಳಿಯ ಈ ಜಮೀನು ಒತ್ತುವರಿ ಮಾಡಿದಂಥ ಆರೋಪ ಸಿದ್ಧ ಆಗೋದು ಯಾವಾಗ ಅನ್ನೋದು ಈಗ ಗೊತ್ತಾಗುವಂಥ ವಿಷಯ ಬಂದದ್ದು. ಈ ಸಂದರ್ಭದಲ್ಲೇ ಸರ್ಕಾರದಿಂದ ಭಾಳ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕಾಗಿದೆ. ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ಆಗುವಂಗೆ ನೋಡ್ಕೋಬೇಕಾಗಿದೆ. ಯಾಕಂದ್ರೆ ತಪ್ಪಿತಸ್ಥರು ಯಾರೂ ಇಲ್ಲ, ಕುಮಾರಸ್ವಾಮಿಗಳಿರಲಿ ಅಥವಾ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಇದು ಎಚ್ ಡಿ ದೇವೇಗೌಡರಿರಲಿ ಮತ್ತಾರೂ ಇರಲಿ, ಇವರೆಲ್ಲರೂ ಇವತ್ತು ಇಂಥ ಭೂಮಿಗಳನ್ನ ಸಾಕಷ್ಟು ಮಾಡಿದ್ದಾರೆ ಅನ್ನೋಂಥ ಆರೋಪ ಅವ್ರ ಮೇಲೆ ಇವ್ರು ಮಾಡ್ತಾ ಇದ್ದಾರೆ. ಇಂಥದ್ದು ಆರೋಪನ DK ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯರ ಮೇಲೆ ಅವರು ಮಾಡ್ತಾ ಇದ್ದಾರೆ. ಒಟ್ಟು ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲೇ ನಮ್ಮ ರಾಜ್ಯದ ಈಗಿನ ಒಂದು ಆಡಳಿತ ವ್ಯವಸ್ಥೆ ಏನದಪ್ಪ ಅಂತಂದ್ರೆ ಈ ಆರೋಪ ಪ್ರತ್ಯಾರೋಪದಲ್ಲೂ ಮುಳುಗಿ ಹೋಗ್ಯದ. ಅದ್ರ ಜೊತೆಗೆ ಈ ರಾಜ್ಯದ ಸಾಧನೆಗಾಗಿ, ಏಳಿಗೆಗಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಮತ್ತು ಪ್ರಶ್ನೆ ಮೂಡ್ತಾ ಇದೆ. ಏನೂ ಇರಲಿ, ಇದು ದೊಡ್ಡ ಪ್ರಮಾಣದಲ್ಲಿ ಇದು 7 ಕಾರಣೀಕರ್ತರು ಎಸ್ ಆರ್ ಹಿರೇಮಠ ಅವರೆಲ್ಲ ಹೋರಾಟದ ಜೊತೆ ಶುರು ಮಾಡಿದರು. ಅದು ಇವತ್ತೊಂದು ಹಂತಕ್ಕೆ ಬಂದು ನಿಂತದ. ಯಾಕಪ್ಪ ಅಂತಂದ್ರೆ ಈ ಹಂತದಲ್ಲೇ ಕುಮಾರಸ್ವಾಮಿಗಳಿಗೆ ಶಿಕ್ಷೆ ಆಗಲೇಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಬಟ್ ರಾಜಕಾರಣದಲ್ಲೇ ಇತ್ತೀಚೆಗೆ ರಾಜಕಾರಣಿಗಳು ಪ್ರಭಾವವನ್ನು ಬಳಸಿಕೊಂಡ ತಮ್ಮ ನ್ಯಾಯಾಂಗನ ಸಹಿತ ತಮ್ಮ ಕಡೆ ವಾಲಿಸಿಕೊಳ್ಳುವಂಥ ಅನೇಕ ಸಂದರ್ಭಗಳು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಆದಷ್ಟು ಇದರಿಂದ ಎಚ್ಚರಿಕೆ ಅವರು ತಪ್ಪಿಸಿಕೊಳ್ಳಾರ್ದಂಗಿರಲಿ, ಅವ್ರಿಗೆ ಶಿಕ್ಷೆ ನಿಜವಾಗಿ ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ಜನರ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಜನರು ನೋಡ್ತಾ ಇದ್ದಾರೆ ಇದನ್ನೆಲ್ಲ, ಏನಪ್ಪ ಇದು ಹೇಗೆ ಏನು ಮಾಡ್ತಾ ಇದ್ದಾರೆ, ಸರ್ಕಾರಿ ಜಮೀನುಗಳನ್ನು ಹೊಡಿತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ. ಒಟ್ಟಾರೆಯಾಗಿ ಇದು ಈ ಎಚ್ ಡಿ ಕುಮಾರಸ್ವಾಮಿಗಳು ಒತ್ತುವರಿ ತೆರವು ಮಾತ್ರ ಶುರು ಆಗಿದೆ. ಇದು ಅಂತ್ಯ ಯಾವ ಪಡಿಬೋದು, ನಿಜವಾಗಿ ಇವ್ರಿಗೆ ಶಿಕ್ಷೆ ಆಗ್ತದನ, ತಪ್ಪಿತಸ್ಥರಿಗೆ ಏನಾಗ್ಬೋದು ಅನ್ನೋದ್ರ ಸಹಿತ ನಾವು ಅದನ್ನು ನಡೆದಂಗೆ ಘಟನಾವಳಿ ಆದಂಗೆ ವಿಚಾರ ವಿಮರ್ಶೆ ಮಾಡ್ತಾರೆ, ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀವಿ. ನೀವು ನೋಡ್ತಾ ಇರಿ ಸದಾ ಕುಮಾರಸ್ವಾಮಿಗಳ ಭೂಮಿ, ಒತ್ತುವರಿ ಮಾಡಿದ ಭೂಮಿ ಅವ್ರಿಗೆ ಉಳಿತದನ, ಅದು ಬಿಟ್ಟು ಹೋಗ್ತದನ, ಅಂದರೆ ಬಿಟ್ಟು ಹೋದ್ರೂ ಶಿಕ್ಷೆ ಆಗ್ತದನ ಅನ್ನೋವಂಥದ್ದು. ಯಾಕೆ ಬರೀ ತೆರವು ಮಾಡಿಸೋದು ಅಷ್ಟೇ ಅಲ್ಲ, ಶಿಕ್ಷೆನೂ ಆಗ್ಬೇಕು ಅದಕ್ಕೆ. ಯಾಕಂದರೆ ಗೊತ್ತಿದ್ದು ತಪ್ಪು ಮಾಡೋರಿಗೆ ಶಿಕ್ಷೆ ಆಯ್ತಪ್ಪ ಅಂದ್ರೆ ಅವರು ಸ್ವಲ್ಪ ಏನಪ್ಪ ಅಂದ್ರೆ ಒಂದಿಷ್ಟು ತಪ್ಪು ಹೆಚ್ಚಿನ ಇರಲಿಕ್ಕಿಲ್ಲ ಅನ್ನೋದು ಒಂದು ಭಾವನೆ. ಏನಂತೀರಿ ನೀವು, ಇದು ಸರಿ ಅನಿಸ್ತದನ, ಸರಿ ಅನ್ರಿ, ತಪ್ಪಲ್ಲಿ ಏನೋ ಅನ್ರಿ, ಒಟ್ಟು ಸದಾ ನೋಡ್ತಾ ಇರಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.